ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಕೆ ಕ್ರಿಯೇಷನ್. ಇವತ್ತು 13ನೇ ಡಿಸೈನ್ ನೋಡ್ತಾ ಇದ್ದೀವಿ. ಅದು ಸಿಲ್ಕ್ ಥ್ರೆಡ್ಡು ಮತ್ತು ಶುಗರ್ ಬೀಡು, ಕಡ್ದನ ಬೀಡಿಟ್ಟು ಹೇಗೆ ಮಾಡೋದಂತ ನೋಡೋಣ. ಇವಾಗ ಸಿಲ್ಕ್ ಥ್ರೆಡ್ನ ಕುಚ್ಚು ಥರ ನಾವು ಫಿಂಗರಲ್ಲಿ ಇಟ್ಟು ಮಾಡ್ಕೊಳ್ಳೋಣ. ಇದನ್ನು ನಾವು ಪೇಪರಲ್ಲೂ ಮಾಡ್ಬೋದು. ಪೇಪರಲ್ಲಿ ರಟ್ಟಲ್ಲೆಲ್ಲ ಮಾಡೋಕ್ಕೋದ್ರೆ ಲೂಸು ಟೈಟಾಗಿ ಅದು ಶೇಪ್ ಚೆನ್ನಾಗಿ ಬರಲ್ಲ. ಹಂಗಾಗಿ ಬೆರಳಲ್ಲೇ ಮಾಡ್ಕೊಳ್ಳಿ. ಬೆರಳಲ್ಲಿ ಮಾಡಿದಾಗ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಈ ಥರ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ದಾರನ ಸುತ್ತಬಿಟ್ಟು ಒಂದು ಟೂತ್ ಪಿಕ್ಕಿಂದ ಆಚೆ ತೆಗೆದು ನಾಟ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡು ಇದನ್ನು ನಾವು ಇವಾಗ ಟ್ರಿಮ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅದನ್ನ ಟ್ರಿಮ್ ಮಾಡ್ಕೋಬೋದು. ತುಂಬ ಚಿಕ್ಕದಾಗಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಒಂದೇ ಒಂದು ನಿಮಗೆ ಸ್ಯಾಂಪಲಾಗಿ ಡಿಸೈನ್ ತೋರಿಸೋದ್ರಿಂದ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ. ನೀವು ಬ್ಲೌಸಲ್ಲೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ, ತುಂಬಾ ಕ್ಯೂಟಾಗಿರುತ್ತೆ. ಇವಾಗ ಈ ಕುಚ್ಚನ್ನ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಶುಗರ್ ಬೀಡನ್ನ ಅದು ಫುಲ್ಲಾಗಿ ಕವರ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಲೋಡ್ ಮಾಡ್ಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲೇ ದಾರ ತೊಗೋತಾ ಇದ್ದೀನಿ. ಅದೇ ಥರನೇ ಎಷ್ಟಾಗುತ್ತೋ ಅಷ್ಟು ಶುಗರ್ ಬೀಡನ್ನ ಸೇರಿಸ್ಕೊತಾ ಇದ್ದೀನಿ. ಫುಲ್ಲಾಗಿ ಆ ನಾಟನ್ನ ಕವರ್ ಮಾಡಬೇಕು. ಆ ಥರ ಲೈನಾಗಿ ಲೈನ್ಸ್ ಥರ ಹಾಕ್ಕೊಳ್ಳೋಣ. ಈ ಥರ ಫುಲ್ಲಾಗಿ ಕವರ್ ಮಾಡಿಬಿಟ್ಟು ಆ ನಾಟು ಸೆಂಟರಿಂದ ದಾರ ತೊಗೊಂಡು ಈ ಥರ ನೀಡಲ್ಸಲ್ಲಿ ಕರ್ದನ ಬೀಡ್ಗಳನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಷ್ಟು ಉದ್ದ ಬೇಕಾದ್ರೆ ತೊಗೋಬೋದು. ನಮ್ಮ ಇಷ್ಟ. ಸ್ಟ್ರೈಟಾಗಿ ಸ್ಟಿಚ್ ಮಾಡಿದಾಗ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನು ಸ್ವಲ್ಪ ಕ್ರಾಸ್ ಮಾಡಿ ಒಂದು ಬೆಂಡ್ ಶೇಪ್ ತೊಗೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಸಿಂಗಲಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ನಮ್ಮ ಕೆ ಕೆ ಕ್ರಿಯೇಷನಲ್ಲಿ ಎಲ್ಲ ರೀತಿಯ ಬ್ಲೌಸ್ಗಳು, ಲೆಹಂಗಾಗಳು, ಚೂಡಿದಾರ್ಗಳು ಸ್ಟಿಚ್ ಮಾಡ್ತಾಯಿದ್ದೀವಿ. ಅದೇ ಥರ ಆರಿ ವರ್ಕ್ ಬ್ಲೌಸ್ಗಳಿಗೆ ಮಾಡಿಕೊಡ್ತಾಯಿದ್ದೀವಿ. ಆಫ್ಲೈನ್ ಕ್ಲಾಸಸ್ಸು ತೊಗೋತಾ ಇದ್ದೀವಿ. ನಿಮ್ಗೆ ಯಾರಾದರೂ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಡಿ ಎಮ್ ಮಾಡಿ ನಾವು ನಿಮಗೆ ರಿಪ್ಲೈ ಕೊಡ್ತೀವಿ. ಇದೇ ಥರ ಒಂದೊಂದು ಬೀಡನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ಬೆಂಡ್ ತೊಗೊಂಡು ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಕಡ್ದನ ಬೀಡು ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಸೆಂಟ್ರಲ್ಲಿ ಕಡ್ದನ ಬೀಡು ಸ್ಟಾರ್ಟ್ ಆಗೋ ಜಾಗದಲ್ಲಿ ನೋಡಿದ್ರೆ ಸ್ವಲ್ಪ ಅನ್ಫಿನಿಶಿಂಗ್ ಥರ ಕಾಣಿಸ್ತಾ ಇದೆ. ಒಂದು 3 ಶುಗರ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಆ ಬೀಡ್ ಒಳಗಡೆಯಿಂದ ಸ್ಟೆಮ್ ಬಂದಿರಂಗೆ ನೋಡಿ. ಈ ಥರ ಫುಲ್ಲಾಗಿ ಕವರ್ ಮಾಡೋಣ. ಎಲ್ಲಿ ಬೇಕಾದರೂ ನೀವು ನೀಡಲ್ಗೆ ಲೀಫ್ ಹಾಕ್ಬೋದು. ನಾನು ಬಂದು ಸ್ವಲ್ಪ ಸೆಂಟ್ರಾಗಿ ಹಾಕೋತಾ ಇದ್ದೀನಿ. ಒಂದು ಗೋಲ್ಡನ್ ಕಲರ್ ಸೀಕ್ವೆನ್ಸ್ ತೊಗೊಂಡಿದ್ದೀನಿ, ಲೀಫ್ ಶೇಪು. ಅದರಲ್ಲಿ ಶುಗರ್ ಬೀಡು ಹಾಕೋತಾ ಇದ್ದೀನಿ. ನೀವು ಇದೇ ಮೆಟೀರಿಯಲ್ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಗೆ ಇಷ್ಟ ಬಂದ ಮೆಟೀರಿಯಲ್ಲು ಯೂಸ್ ಮಾಡ್ಬೋದು.
ನೀವು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡ್ತೀರೋ ಆ ಥರ ಡಿಸೈನ್ಸ್ ಬಂದು ಕ್ರಿಯೇಟಿವ್ ಆಗಿ ಬರ್ತಾ ಇರುತ್ತೆ. ಇವಾಗ ಆಪೋಸಿಟ್ ಸೈಡಲ್ಲೂ ಒಂದು ಲೀಫ್ನ ಹಾಕೋತಾ ಇದ್ದೀನಿ. ಸೇಮ್ ಕರ್ದಾರ ಬೀಡ್ ಹಾಕ್ಕೊಂಡಿದ್ದೀನಿ. ಸಾರಿ, ನಾನು ಶುಗರ್ ಬೀಡ್ ಅಂದೆ. ನಾನು ಹಾಕಿಬಿಟ್ಟು ತೆಗೆದುಬಿಟ್ಟೆ, ಅದು ನಿಮ್ಗೆ ತೋರಿಸಿಲ್ಲ. ಹಾಗಾಗಿ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ.